ನಮಸ್ಕಾರ, ನಾನು ಸುದೀಪ್. ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ದೊಡ್ಡ ಶಾಕ್ ನೀಡಿದೆ. ಎಟಿಎಂ ಮತ್ತು ಸ್ವಯಂಚಾಲಿತ ಠೇವಣಿ ಮತ್ತು ಹಿಂತೆಗೆದುಕೊಳ್ಳುವ ಯಂತ್ರದ ಬಳಕೆ ಮೇಲಿನ ವಹಿವಾಟು ಶುಲ್ಕವನ್ನು ಹೆಚ್ಚಿಸಿದೆ. ಇಂಟರ್ಚೇಂಜ್ ಶುಲ್ಕದಲ್ಲಿನ ಹೆಚ್ಚಳದ ಬಳಿಕ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು SBI ಮಾಹಿತಿಯನ್ನು ನೀಡಿದೆ. ಇದರಿಂದ ಉಚಿತ ಮಿತಿಯನ್ನು ಮೀರಿ ಇತರ ಬ್ಯಾಂಕುಗಳ ಎಟಿಎಂಗಳನ್ನು ಬಳಸುವಂತಹ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಹೊಸ ನಿಯಮದ ಪ್ರಕಾರ SBI ಗ್ರಾಹಕರು ಇತರ ಬ್ಯಾಂಕ್ಗಳ ಎಟಿಎಂಗಳಲ್ಲಿ ಉಚಿತ ಮಿತಿಯನ್ನು ಮೀರಿಸಿ ನಗದು ಹಿಂಪಡೆಯುವ ಪ್ರತಿಯೊಂದು ವಹಿವಾಟಿಗೆ ಈಗ 23 ರೂಪಾಯಿ ಜೊತೆಗೆ GST ಪಾವತಿಸಬೇಕಾಗುತ್ತದೆ. ಇದಕ್ಕೂ ಮೊದಲು ಈ ಶುಲ್ಕ 21 ರೂಪಾಯಿ ಜೊತೆಗೆ GST ಆಗಿತ್ತು. ಅಷ್ಟೇ ಅಲ್ಲ, ಬ್ಯಾಲೆನ್ಸ್ ವಿಚಾರಣೆ ಅಥವಾ ಮಿನಿ ಸ್ಟೇಟ್ಮೆಂಟ್ಗಳಿಗೆ 10 ರೂಪಾಯಿಯಿಂದ 11 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಸಂಬಳ ಪ್ಯಾಕೇಜ್, ಉಳಿತಾಯ ಬ್ಯಾಂಕ್ ಖಾತೆ ಹೊಂದಿರುವ ಗ್ರಾಹಕರಿಗೆ ಮಾತ್ರ ಈ ಪ್ರಮುಖ ಬದಲಾವಣೆ ಕಂಡುಬಂದಿದೆ. ಈವರೆಗೆ ಅನಿಯಮಿತ ಉಚಿತ ಎಟಿಎಂ ವಹಿವಾಟುಗಳ ಸೌಲಭ್ಯ ಹೊಂದಿದ್ದ ಸಂಬಳ ಖಾತೆದಾರರು ಈಗ ಎಲ್ಲ ಸ್ಥಳಗಳಲ್ಲಿ ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ ತಿಂಗಳಿಗೆ ಕೇವಲ 10 ಉಚಿತ ವಹಿವಾಟುಗಳಿಗೆ ಸೀಮಿತರಾಗಿದ್ದಾರೆ. ಈ 10 ವಹಿವಾಟುಗಳು ಮುಗಿದ ನಂತರ ಪ್ರತಿಯೊಂದು ನಗದು ಹಿಂಪಡೆಯುವಿಕೆಗೆ 23 ರೂಪಾಯಿ ಜೊತೆಗೆ GST ಹಾಗೂ ಹಣಕಾಸಿನೇತರ ವಹಿವಾಟುಗಳಿಗೆ 11 ರೂಪಾಯಿ ಜೊತೆಗೆ GSTಯನ್ನು ಪಾವತಿ ಮಾಡಬೇಕಾಗಿರುತ್ತದೆ.